ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಫೀಟಲ್ ಸ್ಕ್ಯಾನ್ ಇತ್ತು, ಫೀಟಲ್ ಎಕೋ ಸ್ಕ್ಯಾನ್. ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಫೀಟಲ್ ಎಕೋ ಸ್ಕ್ಯಾನ್ ನ ಮಾಡಿಸ್ಬೇಕು ಅಂತ. ಸೊ ನನ್ಗೆ ಅದು ಅಪಾಯಿಂಟ್ಮೆಂಟ್ ಇವತ್ ಸಿಕ್ಕಿತ್ತು ಕನ್ವಾನಲ್ಲಿ. ಸೊ ಕನ್ವಾ ನಾಗರ್ಬಾವಿಗೆ ಹೊರಟಿದ್ವಿ. ಪ್ರವಿ ಕಾರು ಬೈಕು ಏನು ಓಡ್ಸಕ್ ಆಗಲ್ಲ ಅಂತ ಆಟೋ ಮಾಡ್ಕೊಂಡ್ಬಿಟ್ಟು ಹೊರಟಿದ್ವಿ. ಮನೆಯಿಂದ ಜಸ್ಟ್ 2 ಕಿಲೋಮೀಟರ್ ಅಷ್ಟೇನೆ ಇರೋದು. ಸೊ ಅದಕ್ಕೇನೆ ಆಟೋ ಮಾಡ್ಕೊಂಡು ಹೊರಟ್ವಿ. ಊಟ ಎಲ್ಲ ಮಾಡಿ ಬರಕ್ ಹೇಳಿದ್ರು ನನಗೆ. 12:30ಗೆ ಅಪಾಯಿಂಟ್ಮೆಂಟ್ ಇತ್ತು. ಸೊ 1:30ನೇ ಆಗೋಯ್ತು ನನಗೆ ಶುರು ಮಾಡೋಷ್ಟರಲ್ಲಿ. ಡಾಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ಸ್ಕ್ಯಾನ್ ಮಾಡಿದ್ರು. ಬೇಬಿ ಮಾತ್ರ ತುಂಬಾ ಚೆನ್ನಾಗಿ ತೋರಿಸಿದ್ರು ನನಗೆ. ನೋಡಿ ನಮ್ಮ ಮೇಡಮ್ ಅವ್ರು ಯಾವ ತರ ರೆಡಿ ಆಗ್ಬಿಟ್ಟು ನನ್ಗೆ ಆಟೋನಲ್ಲೂ ನನ್ನ ಮೇಲೆ ಬರ್ತಾ ಇಲ್ಲ, ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಮಗು ಇದೆ ಅಂತ. ಅವಳೇ ನಿಂತ್ಕೋತಾಳೆ ಪಾಪ, ಹಿಡ್ಕೊಂಡ್ ನಿಂತ್ಕೊಂಡಿದ್ಲು. ಆಮೇಲೆ ನಾನೇ ಕರ್ಸ್ಕೊಂಡ್ ಕೂರ್ಸ್ಕೊಂಡೆ. ಮೇಡಮ್ ಅವರು ಅಮ್ಮನ ಸ್ಕ್ಯಾನ್ ಇದೆ ಅಂತ ಬೇಗ ಬೇಗ ಎದ್ದು ಬೇಗ ಬೇಗ ಊಟ ಮಾಡಿ ರೆಡಿ ಆಗಿದ್ರು. ಹಾಗೆ ಹೊರಟ್ವಿ. ಅಲ್ಲಿ ಇವಳಿಗೆ ಆಟ ಆಡೋಕೆ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು 2 ಅವರ್ಸ್ ಕಳೆದೋದ್ಲು. ಅವಳಿಗೆ ಕೇಕ್ಸು ಎಲ್ಲ ತಗೊಂಡು ಹೋಗಿದ್ವಿ, ಹೊಟ್ಟೆ ಹಸಿವಾಗುತ್ತೆ ಅಂತ. ಬನಾನ ಎಲ್ಲ ತಿನ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ನಾನು ಅಷ್ಟರಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದೆ. ನಾನು ಹೋಗಿರೋ ಅಷ್ಟರಲ್ಲೇ ಇವಳು ಆಲ್ರೆಡಿ 2 ಫ್ರೆಂಡ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವ್ರನ್ನ ಬಿಟ್ಟು ಬರೋಕ್ಕೆ ತಯಾರಿಲ್ಲ ಮೇಡಮು. ನಾನು ಕೂಡ ಅವಾಗ ಬಂದು ಸಿಯನ್ ನೋಡ್ಕೊಂಡು ಹೋಗ್ತಿದ್ದೆ. ಮಗು ಬೇರೆ ಬ್ಯಾಕ್ ಸೈಡ್ ತಿರ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತು. 1/2 ಅವರ್ ಕಾಡಿಸ್ಬಿಡ್ತು. ಮತ್ತೆ ಪೊಸಿಷನ್ಗೋಸ್ಕರ ವೇಟ್ ಮಾಡಿ ಮತ್ತೆ 1/2 ಅವರ್ ಬಿಟ್ಟು ಒಳಗಡೆ ಹೋದೆ. ಆಮೇಲೆ ಸರಿಯಾಗಿ ಮಲ್ಕೊಂಡು ಆಡ್ತಿತ್ತು. ಅದೆಲ್ಲ ನೋಡ್ಕೊಂಬಂದೆ ಇವತ್ತು. ತುಂಬ ಖುಷಿ ಆಯಿತು. ಆಕ್ಚುಲಿ ಇವಾಗ ಪ್ರವಿಗೆ ತೋರಿಸ್ಲಿಲ್ಲ ಬೇಬಿನ. ಅನೋಮಲಿ ಸ್ಕ್ಯಾನ್ ಅಲ್ಲಿ ಪ್ರವಿಗೆ ಬೇಬಿನ ತೋರಿಸಿದ್ರು ಡಾಕ್ಟರ್. ಅದ್ರ ಕೂಡ ಒಂದು ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ. NT ಮತ್ತೆ ಅನೋಮಲಿ ಸ್ಕ್ಯಾನ್ ಬಗ್ಗೆ ನಾನೊಂದು ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಮಾಡ್ತೀನಿ. ಸೊ 15 ಮಿನಿಟ್ಸ್ ಅಲ್ಲಿ ನನಗೆ ರಿಪೋರ್ಟ್ ಕೂಡ ಸಿಕ್ತು. ರಿಪೋರ್ಟ್ ಏನು ಬಂತು ಅಂದರೆ ಲೋ ರಿಸ್ಕ್ ಅಂತ ಬಂತು. ತುಂಬ ಖುಷಿ ಆಯಿತು. ಸೊ ನನ್ನ ಬೇಬಿ NT ತೋರಿಸ್ಬಿಟ್ಟಿತ್ತು ಲೋ ರಿಸ್ಕ್ ಅಂತ. ಸೊ ಏನೂ ರಿಸ್ಕ್ ಇಲ್ಲ, ಆರಾಮಾಗಿದೆ ಬೇಬಿ. ಬ್ಲಡ್ ಫ್ಲೋ ಹೇಗಾಗ್ತಿದೆ, ಹಾಗೆ ಹಾರ್ಟು ಎಲ್ಲ ಚೆಕ್ ಮಾಡಿ ನಾರ್ಮಲ್ ಆಗಿ ಚೆನ್ನಾಗಿದೆ ಬೇಬಿ ಗ್ರೋತ್ ಎಲ್ಲ ಅಂತ ಹೇಳಿದ್ರು. ಲಾಸ್ಟ್ ಸಿಯನ್ ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಈ ಸ್ಕ್ಯಾನಿಂಗ್ ಹೇಳಿರಲಿಲ್ಲ. ಸೊ ಈ ಸ್ಕ್ಯಾನಿಂಗ್ ಏನಕ್ಕೆ ಹೇಳಿದ್ದಾರೆ, ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದೆ ನಾನು ಸ್ಕ್ಯಾನಿಂಗ್ ಮಾಡೋಷ್ಟರಲ್ಲಿ. ಸೊ ಆಮೇಲೆ ಗೊತ್ತಾಯಿತು ಇದು ನಾರ್ಮಲ್ ಅಂತ ಹೇಳ್ತಾರೆ ಅಂತ. ಸಾಕಷ್ಟು ಕಡೆ ವಿಚಾರಿಸಿದೆ ಪ್ರೆಗ್ನೆನ್ಸಿ ಇರೋರ್ನ, ನನಗೆ ಗೊತ್ತಿರೋರಿಗೆಲ್ಲ. ಅವ್ರಿಗೂ ಹೇಳಿದ್ರು ಅಂತೆ. ಬಟ್ ಅದಕ್ಕೆ ಹೋಗ್ಬಿಟ್ಟು ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ಸ್ಕ್ಯಾನ್ ಮುಗಿಸ್ಕೊಂಡೆ. ಸೊ ನೋಡಿ ಮಗು ಯಾವ ಥರ ಮುಷ್ಟಿ ಕಟ್ಕೊಂಡು ಚೆನ್ನಾಗಿ ಕೈ ಇಟ್ಕೊಂಡಿದೆ. ಆ್ಯಕ್ಚುಲಿ FHR ಲಾಸ್ಟಲ್ಲಿ ನನಗೆ ಅನೋಮಲಿ ಸ್ಕ್ಯಾನಲ್ಲಿ 145 ಇತ್ತು. ಇವಾಗ 151 ಬಂದಿದೆ. ನನ್ನ ಬೇಬಿ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲೇ ಮೂಮೆಂಟ್ಸ್ ಮಾಡೋದು ಯಾವಾಗಲೂ. ಸೊ ಅದೆಲ್ಲ ಇದರಲ್ಲಿ ಬಂದಿದೆ, ಎಲ್ಲ ನಾರ್ಮಲ್ ಆಗೇ ಇದೆ. ರಿಸ್ಕ್ ಏನಾದರೂ ಇದ್ಬಿಟ್ರೆ ಮೇಲೆ ಮೆನ್ಷನ್ ಮಾಡಿದಾರಲ್ವ, ಸೊ ಅಲ್ಲಿ ಲೋ ರಿಸ್ಕ್ ಇರೋದು ಹೈ ರಿಸ್ಕ್ ಬಂದಿರುತ್ತೆ. ನಂದು ಲೋ ರಿಸ್ಕ್ ಇದೆ. ನನಗಂತೂ 26 ಇಯರ್ಸ್ಗೆ 2 ಮಕ್ಕಳು ಅಂತ ಭಯನೂ ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ಯಾಕಂದರೆ ಮುಂದೆ 2 ಇಯರ್ಸ್ ಕಷ್ಟಪಟ್ಬಿಟ್ರೆ ಇನ್ನು ಮುಂದೆ ನಾವು ಸೆಟ್ಟಲ್. ಆ್ಯಕ್ಚುಲಿ 2 ಮಕ್ಕಳು ಚೆನ್ನಾಗಿ ಬೇಗ ಬೇಗ ಬೆಳೆದ್ಬಿಡ್ತಾರೆ, ಬೇಗ ದೊಡ್ಡವರಾಗ್ತಾರೆ. ನೋಡಿದ್ರಲ್ಲ ನಮ್ಮ ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟು NT ಮತ್ತು ಅನೋಮಲಿ ಸ್ಕ್ಯಾನಲ್ಲಿ ಬರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್, ಬಾಯ್.